ಏನಿಲ್ಲಿ ಅಧಿಕಾರಿಗಳಿದ್ದಾರೆ ಅವರು ತುಂಬ ದರ್ಪ ದೌರ್ಜನ್ಯ. ಏನಾದ್ರು ಕೇಳೋಕ್ಕೆ ಹೋದರೆ ಇಮಿಡಿಯೇಟು ಯಾರು ಪ್ರತಿಭಟಿಸ್ತಾರೆ, ಯಾರು ಕೇಳ್ತಾರೆ, ಕ್ವಶನ್ ಯಾರು ಮಾಡ್ತಾರೆ ಅಂಥವ್ರನ್ನ ಕೆಲಸದಿಂದ ತೆಗೆಯುವಂಥ ಕೆಲಸಗಳನ್ನ ಮಾಡ್ತಾರೆ. ಏನು ಸ್ವಚ್ಛತಾ ವಾಹಿನಿ ಚಾಲಕರು ಮತ್ತೇನು ಸಿಬ್ಬಂದಿ ವರ್ಗ ಇದೆ, ಇವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಿದೆ. ಅದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ಏನು ಅಂತಂದರೆ ಸ್ವಚ್ಛತಾ ವಾಹಿನಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ತುಂಬ ಕಷ್ಟಪಟ್ಟು ಇಡೀ ಬೀದರ್ ಜಿಲ್ಲೆಯನ್ನೇ ಸ್ವಚ್ಛಗೊಳಿಸುವಂಥ ಒಂದು ಸ್ವಚ್ಛತಾ ವಾಹಿನಿಯ ಚಾಲಕಿಯರಿಗೆ ಸರಿಯಾದ ಸಂಬಳ ಇಲ್ಲ, ನಿಗದಿ ದಿನಾಂಕ ಇಲ್ಲ, ಮತ್ತು ನಿಗದಿಯಾದ ಒಂದು ಸಂಬಳನೂ ಇಲ್ಲ. 30 ರೂಪಾಯಿ ಕಲೆಕ್ಟ್ ಮಾಡಿ, ಪ್ರತಿ ಮನೆಯಿಂದ 100 ರೂಪಾಯಿ ಕಲೆಕ್ಟ್ ಮಾಡಿ, ನೀವೇ ಸಂಬಳವನ್ನು ತಗೊಳ್ಳಿ, ನೀವೇ ಗಾಡಿಗೆ FC ಇನ್ಶೂರೆನ್ಸು ಟ್ಯಾಕ್ಸು ಎಲ್ಲವನ್ನು ನೀವೇ ಭರಿಸಿ, ಪ್ರತಿಯೊಂದನ್ನು ನೀವೇ ಭರಿಸ್ಕೊಬೇಕು ಅಂತ ಹೇಳ್ತಾರೆ. ಪ್ರತಿ ಮನೆಯವರು ಎಲ್ಲಿ ಕೊಡ್ತಾರೆ? ಇವ್ರು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಮನೆಯಿಂದ ದುಡ್ಡೇ ಕೊಡೋದಿಲ್ಲ. ನಾವು ಕಲೆಕ್ಟ್ ಮಾಡಿ ನಾವೇ ಗಾಡಿಗಳನ್ನ ರೆಡಿ ಮಾಡಿಸ್ಕೊಂಡು ನಾವೇ ಕ್ಲೀನ್ ಮಾಡಿಕೊಡೋದಾದರೆ ಇಲ್ಲಿ ಪಂಚಾಯಿತಿ ಹಾಕಬೇಕು. ಇಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ಗಳಿಂದ ಏನು ಅಧಿಕಾರಿಗಳಿದ್ದಾರೆ ಅವ್ರುಗಳು ನಮಗೇನಕ್ಕೆ ಬೇಕು? ಅವರ ಒಂದು ಅಂಡರ್ನಲ್ಲಿ ನಾವಿದ್ದರೂ ಸಹ ಒಂದು ನಿಗದಿಯಾದ ಒಂದು ಸಂಬಳವನ್ನು ನಿಗದಿಪಡಿಸೇ ಇಲ್ಲ. ಇದುವರೆಗೂ 3,000, 2,000, 1,000 ಅದನ್ನು ಕಾಲಕ್ರಮೇಣ ಒಂದು ಡೇಟೇ ಇಲ್ಲ. ಅದಕ್ಕೆ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಆ ದಿನಾಂಕದಂದು ಡೇಟನ್ನು ಕೊಡ್ತಾರೆ. ನಾವು ಇವತ್ತು ಈ ಮನವಿಯನ್ನು ಏನು ಕೊಡ್ತಾಯಿದ್ದೀವಿ ಅಂತಂದರೆ, ನೀವು ಸರ್ಕಾರದಿಂದ ನಮಗೆ ಒಂದು ನಿಗದಿ ಪೇಮೆಂಟನ್ನು ನಿಗದಿಪಡಿಸಬೇಕು, ದಿನಾಂಕವನ್ನು ನಿಗದಿಪಡಿಸಬೇಕು. ಮತ್ತು ಪೇಮೆಂಟೇನು 2,000, 3,000, 4,000, 5,000 ಅಲ್ಲ. ನಾವೇನು ಸ್ವಚ್ಛತೆ ಮಾಡ್ತೀವಿ ಅದಕ್ಕೆ ಅನುಸಾರವಾಗಿ ನಮಗೆ ದೊಡ್ಡ ಮಟ್ಟದ ಒಂದು ಪೇಮೆಂಟನ್ನೇ ನೀವು ನಿಗದಿಪಡಿಸಬೇಕು ಅಂತ ಇವತ್ತು ಮಾನ್ಯ ಏನು ಪಂಚಾಯತ್ ರಾಜ್ ಸಚಿವರಲ್ಲಿ ಮನವಿ ಮಾಡ್ಕೊಳೋದಕ್ಕೆ DC ಅವರ ಮುಖಾಂತರ ಮನವಿ ಮಾಡ್ಕೊಳೋದಕ್ಕೆ ಇಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ತಗೊಂಡು ಯಾವುದೇ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಸೇಫ್ಟಿ ಕೊಡ್ತಾ ಇಲ್ಲ, ಅವರಿಗೆ ಇನ್ಶೂರೆನ್ಸ್ ಕೊಡ್ತಾ ಇಲ್ಲ. ಅವ್ರು ಕೆಲಸಕ್ಕೆ ಹೋದರು ನಿಮ್ಗೆ ಯಾರು ಕಳಿಸ್ಯಾರ, ಎಲ್ಲಿಂದ ಹೊಂಟ್ರಿ, ನೀವು ಯಾರು ಟ್ರೈನಿಂಗ್ ಕಳಿಸ್ಯಾರ ಅವರಿಗೆ ಕೇಳ್ರಿ ಅಂತಲ್ಲತ್ತಾರ. ಕೆಲಸ ಮಾಡಿದ್ರು 4 ಜನ ಕೆಲಸ ಮಾಡಿದವ್ರಿಗೆ ಸಂಬಳ ಕೊಡ್ತಾಯಿಲ್ಲ, ಮನೆ ಕಲೆಕ್ಟ್ ಮಾಡಿರಿ ಅಲ್ಲತ್ತಾರ. ಜನ ಕೇಳಕ್ಕೆ ಹೋದರು ಪಂಚಾಯತ್ನವ್ರು ಗಾಡಿ ಕೊಟ್ರೆ ಪಂಚಾಯತ್ನಲ್ಲೇ ಕೇಳ್ರಿ, ನಮಗೆ ಯಾಕೆ ಕೇಳತ್ತೀರಿ ಅಂತ ದುಡ್ಡು ಕೊಡ್ಲತ್ತಿಲ್ಲ ಊರು ಜನ. ನಮಗೆ ಯಾರನ್ನೂ ರೆಸ್ಪೆಕ್ಟ್ ಕೊಡ್ಲತ್ತಿಲ್ಲ ರೀ. ಮಕ್ಕಳು ಕಷ್ಟ ಆಗ್ಲತ್ತದ. 5 ವರ್ಷದಿಂದ ಕೆಲಸ ಮಾಡ್ಲತ್ತಿದ್ದೆವು, ಯಾರು ನಮ್ಗೆ ರೆಸ್ಪೆಕ್ಟ್ಸ್ ಕೊಡ್ತಾ ಇಲ್ಲ. 300 ಜನ ಚಾಲಕಿಯರಿದ್ದಾರೆ, ಯಾರು ಗಾಡಿ ಇನ್ಶೂರೆನ್ಸ್ ಕೊಡ್ಲತ್ತಾ ಇಲ್ಲ, ಅವ್ರಿಗೆ ಯಾರು ಏನಾದರೂ ಕೇಳ್ತಾ ಇಲ್ಲ. ಡ್ರೈವಿಂಗ್ ಮಾಡಿದ್ದೇವೆ ರೀ ಸರ್. ಮತ್ತು ಟ್ರೈನಿಂಗ್ ಕರೆದ್ರೆ ನಾವು ಟ್ರೈನಿಂಗ್ ಹೋಗಿದ್ದೇವೆ ರೀ ಸರ್. ಹೋಗಿದ್ದೇವೆ 3 ವರ್ಷ ಆಯ್ತು ಇದ್ರಾಗೆ ತಿರುಗ್ಲತ್ತೀವಿ ಸರ್. ಅಲ್ಲಿ ಪಂಚಾಯತ್ಗೆ ಹೋದ್ರೆ ಕೇಳಕ್ಕೆ ಹೋದ್ರೆ ಇಲ್ಲದ್ರ ನೀವೇ ಜಾಗ ತೋರಿಸ್ರಿ, ಮತ್ತು ನಿಮಗೆ ಗೋದಾಮ್ ಕೊಟ್ಕೊಡ್ತೇವೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಮತ್ತು ನಿಮಗೆ ಇನ್ಸೂರೆನ್ಸ್ ಮಾಡ್ಕೊಡಂದ್ರೆ ಇನ್ಸೂರೆನ್ಸ್ ಭೀ ನೀವೇ ಮಾಡಿಸ್ಕೊರಿ ಅಂತ ಹೇಳ್ತಾರೆ ಅವರು. ಇನ್ಸೂರೆನ್ಸ್ ನಮ್ಮ ಕಡೆ ಮಾಡೋದಿಲ್ಲ ಇಲ್ಲ, ನೀವೇ ಮಾಡಿಸ್ಕೊರಿ ಅಂತ ಹೇಳ್ತಾರೆ. ಮತ್ತು ನಮಗೆ ಗಾಡಿ ಕೊಡುವಂತಂದ್ರೆ ಭೀ ಗಾಡಿ ಕೊಡ್ಲಾಕ ತೆಗಿರಲ್ರಿ ಸರ್ ಅವರು. ಗಾಡಿ ಖರಾಬ್ ಆಗ್ಯದ, ಹಂಗಾಗ್ಯದ, ಹಿಂಗಾಗ್ಯದ ಸರ್ ಅಲ್ಲತ್ತಾರಿ ಸರ್. ಮತ್ತು ರೆಸ್ಪೆಕ್ಟ್ ಕೊಡಲಾಗ್ಯಾರ, ಏನಿಲ್ಲ ನಮ್ಗೆ. ನೀವು ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಮತ್ತು ನೀವೇ ಜಾಗ ತೋರಿಸ್ರಿ ಅಂತ ಹೇಳ್ತಾರೆ. ನಾವೆಲ್ಲಿನ ಜಾಗ ತೋರಿಸ್ರಿ ಸರ್ ಅವ್ರಿಗೆ. ನಾವು ಇದು ಆಟೋ ಡ್ರೈವರ್ ಅಂತ ಕಸದ ಕಡೆಯಿಂದ ರೀ ಡ್ರೈವರ್ ಇದ್ದೀನಿ ನಾನು. ಅದ್ರ ಕಡೆಯಿಂದ ನಾನು ಕೇಳಕ್ಕೆ ಹೋಗಿದ್ದೀನಿ ರೀ ಸರ್. ಹಾಂ ರೀ ಸರ್, ಕಸ ವಿಲೇವಾರಿ ಅಂತ ಮಾಡ್ತೀನಿ ರೀ ಸರ್. ಕೇಳಕ್ಕೆ ಹೋದ್ರೆ ನೀವು ಜಾಗ ತೋರಿಸ್ತೀರಿ ಹೇಳ್ರಿ ನೀವೇ ಅಂತ. ನಾವೆಲ್ಲಿನ ಜಾಗ ತೋರಿಸ್ರಿ ಸರ್. ನಾವೇ ನಿಮ್ಮ ಮನೆ ತಕ ನಾವೇನು ಕೆಲಸ ಕೊಡು ಅಂತ ನಾವು ಕೇಳಕ್ಕೆ ಬಂದಿದ್ದೆವು. ನೀವು ಟ್ರೈನಿಂಗ್ ಯಾಕೆ ಕಳಿಸ್ರಿ? ನಮಗೆ 3 ವರ್ಷ ಆಯಿತು ನಾವು ಟ್ರೈನಿಂಗ್ ಕೊಟ್ಟು ಕುಂತಿದ್ದೆವು. ಮನೆಗೆ ಕೆಲಸ ಕೊಡ್ಲತ್ತಿಲ್ಲ, ಏನು ಕೊಡ್ಲತ್ತಿಲ್ಲ ಅಂತ ನಾವು ಕೇಳಿದ್ರೆ ಇಲ್ಲದ್ರ ಅದು ಮ್ಯಾಗಿಂದೇ ಆರ್ಡ್ರ್ ಬಂದಿಲ್ಲ ಅಂತ ಹೇಳ್ತಾರೆ ಸರ್ ಅವ್ರು. ಹಾಂ, ಗಾಡಿ ಕೊಡ್ತಾ ಇಲ್ಲ ನಮಗೆ, ಚಾಲು ಭೀ ಮಾಡಿಸ್ತಾ ಇಲ್ರಿ ಸರ್. ಕೆಲಸನೂ ಇಲ್ಲ ರೀ ಸರ್. ನಮಗೆ ಗಾಡಿನೇ ಕೊಡ್ತಾ ಇಲ್ರಿ ಸರ್. ನಮಗೆ ಇಲ್ಲ ರೀ, ಕೆಲಸನೇ ಇಲ್ಲ ರೀ, ನಮಗೆ ಗಾಡಿನೇ ಕೊಡ್ತಾ ಇಲ್ರಿ ಸರ್. ಹಾಂ, ಪೇಮೆಂಟ್ ಇಲ್ಲ, ಏನಿಲ್ಲ, ಗಾಡಿನೇ ಕೊಡಲ್ಲಾಗ್ಯಾರಿ ಸರ್ ಅವ್ರು ನಮಗೆ. ಕಲ್ತಿದ್ದೆ ನಾವು ಕಲ್ತು ಕುಂತಿದ್ದೇವೆ ರೀ ಸರ್. ಕರ್ಬಂದು ಗಾಡಿ ಕೊಡ್ತಾ ಇಲ್ರಿ ನಮಗೆ ಸರ್ ಅವ್ರು. ಹಾಂ, ಮತ್ತು ಜಾಗ ನಮಗೆ ತೋರಿಸಲ್ತಾರೆ. ನಾವು ಇಲ್ಲೇನು ತೋರಿಸ್ತಾರಿ ಸರ್ ಜಾಗ? ಅದು ಜಾಗ ಅಂದ್ರೆ ಗೋದಾಮ್ ಕಟ್ಲಾಕಂತ್ರಿ ಸರ್, ಕಚರ ಬಿಟ್ಲಾಕಂತ ಅದು ನೀವೇ ತೋರಿಸ್ರಿ ಅಂತ ಹೇಳ್ತಾರೆ ಸರ್ ಅವ್ರು. हाँ रे सर, मदनूर पंचायत से बात कर रही हूँ सर। हमको पंचायत में गए ना कोई जतिच नहीं देता, और आप को काम लगाए, आपको किधर से जगह लाए, हम किधर फेंकेंगे आप कचरा? हमारी पगार नहीं हो रही, हम आपको किधर से पगार दे, ऐसे बोल रहे हैं सर। क्या करना, हम 2 साल हो गए ट्रेनिंग देखे, हम किसको पूछे सर? अब आएगा तब आएगा बोल रहे हैं, काम का पता नहीं सर। हम क्या करना, गरीब आदमी
कुछ तो होगा बोल के इस ट्रेनिंग को गए, 1 महीना बाल बच्चे घर बार छोड़ के हम ट्रेनिंग को गए। हमारे काम का कुछ पता नहीं, हमारे पंचायत वाले कुछ नहीं कर रहे सर। हम किससे जाके पूछे? आओ बोलते नहीं, बैठो बोलते नहीं, कहीं किसे कौन देगा आपको पगार बोलते हैं हम किसको बताए, किसको पूछे हमारी पगार सर। और गाड़ी सीखो बोलते हैं, हम हमारे पैसे से पेट्रोल डाल के गाड़ी सीखे सर, फिर भी नहीं काम लगा रहे। हाँ देखता हूँ, कल देखता हूँ, परसों देखता हूँ बोलते हैं पीड़ो सर। हम क्या करें सर? ಹೆಸರು ಅಂಜನಾ. ನಮ್ಮ ಮದಕಟ್ಟಿ ಪಂಚಾಯತ್ದಿಂದ ಬಂದಿದ್ವಿ. ನಾ ಕೆಲಸ 2 ವರ್ಷದಿಂದ ಮಾಡತ್ತೀನಿ. ನಮ್ಮ ಹೆಲ್ಪರ್ ನಾವೆಲ್ಲರೂ ಮಾಡತ್ತಿದ್ದೆವು. ಮತ್ತು ನಮ್ಗೆ 2 ವರ್ಷ ದುಡ್ಲೆತ್ತಿದೆ, ನಮಗೆ ₹1 ಪೇಮೆಂಟ್ ಇಲ್ಲ. ಪೇಮೆಂಟು ಕೊಡಲ್ಲೂರು, ಮತ್ತು ಗಾಡಿ ಬಂದು ಬಿದ್ದದ ಈಗ 2 ತಿಂಗಳಾಯ್ತು. ಗಾಡಿನೂ ಚಾಲು ಮಾಡಿಕೊಡಲ್ಲೂರು. ಮತ್ತು ನಮಗೇನು ಸೇಫ್ಟಿಗೆ ಏನೂ ಕೊಟ್ಟಿಲ್ಲ, ಡ್ರೆಸ್ ಕೊಟ್ಟಿಲ್ಲ ಅಥವಾ ಏನೂ ಕೊಟ್ಟಿಲ್ಲ. ಡ್ರೆಸ್ ಒಂದು ಕೊಟ್ಟಾರ, ಮತ್ತೇನು ಪಗಾರ ಕೊಡಲ್ಲೂರು, ಏನು ಡ್ರೆಸ್ ಕೊಡಲ್ಲೂರು, ಕಾಲಿಗೆ ಬೂಟ್ ಇಲ್ಲ, ಸಾಕ್ಸ್ ಇಲ್ಲ, ಏನೂ ಇಲ್ಲ. ಒಣ ಕೆಲಸ ಮಾಡ್ರಿ ಅಂತಾರೆ. ಅಲ್ಲಿ ಹುಡುಗ್ಲಾಕ್ ಹಚ್ತಾರೆ, ಇಲ್ಲಿ ಹುಡುಗ್ಲಾಕ್ ಹಚ್ತಾರೆ, ಎಲ್ಲ ಸ್ವಚ್ಛ ಮಾಡಕ್ಕೆ ಹಚ್ತಾರೆ. ಖರೆ ನಮಗೆ ಪಗಾರ ಇಲ್ಲ ರೀ. 2 ವರ್ಷ ದುಡ್ಲೈತಿದ್ದೀವಿ. ಎಲ್ಲ ಮಹಿಳೆಯರಿಗೆ ಪಗಾರ ಆಗ್ಬೇಕಂತ ನಾ ಬೇಡ್ಕೊಳ್ತೀನಿ ರೀ. ಇಷ್ಟೇ नम्हद ಹೇಳೋದು. सगळ्या देवलेल्या, तेल देवलेल्या, सगळं देवलेल्या, फक्त पेमेंट तेवढं हे नाही. नाही 4 महिने झालं. आता घराला ₹30 तुम्ही उचल करून घ्या. नाही 4 महिने झाले काम चालू केलं. आता 3 महिने झाले ट्रेनिंग घेऊन. आता 3 वर्ष झाले. हां 3 वर्ष झालं. हां काय नाही. हां फशीत आलं. हां 4 महिने झाले काम चालू. हां काम चालू आहे. नाही आमचं काम. घराशी ₹30 द्या घ्या म्हणाल्या. हां लिहून घ्या, कोण देणार म्हटलं त्याचं नाव लिहून घ्या म्हणाल्या. हां आम्ही पंचायतमध्ये गेलं का असं रिस्पॉन्स नीट देण्यात झाल्यात. तुम्हाला कोण सांगितलं आहे, कुठं ट्रेनिंग झालं आहे, तिथं जाऊन तुम्ही बोला म्हणलं. त्याने काम करून घेतले 2 वर्ष, पगार मागलं तर ₹1 बी देत नाही, काही नाही. घरोघर मागून घ्या म्हणून सांगलेलं आम्हाला. बरोबर देणार. अंजली जालिंदर कांबळे, ವಾಂಜರ್ಕೇಡ್ ಪಂಚಾಯತ್. ನಮಸ್ಕಾರ ರೀ. ನನ್ನ ಹೆಸರು ಮರ್ಲಿಂಗಮ್ಮ ಮುರ್ಕಂಡಿಯಿಂದ ಮಾತಾಡ್ತಿದ್ದಾರೆ ರೀ. ಕೆಲಸ ಕೊಡು ಅಂದ್ರೆ ನಾವು ಎಲ್ಲಿದ್ದು ಬಂದಿರಿ, ಎಲ್ಲಿದಿಲ್ಲ, ಕೆಲಸ ಚೆಕ್ ಕೊಡಲ್ಲತ್ತಾರ ರೀ, ಗಾಡಿ ಭೀ ಕೊಡಲ್ಲತ್ತಾರ. ಲೇಸನ್ ನಿಮ್ಗೆ ಯಾರು ತೆಗೆದಾರ, ಎಲ್ಲಿ ತೊಗೊಂಡು ಬಂದಿರಿ ಇದೆಲ್ಲ ಅಂತ ಕೇಳತ್ತಾರ ರೀ. ನಮಗೆ ಹೋದ್ರು ತಾಲೂಕು ಪಂಚಾಯತ್ಗೆ ಹೋದ್ರು. ಅದಕ್ಕೆ ನಮಗೆ ಒಟ್ಟು ಚೆಕ್ ಇನ್ನೂ ಈಗ ಎಸನ ಐತ್ರಿ, ಒಂದು ವರ್ಷ ಆಯ್ತು ರೀ ಟ್ರೈನಿಂಗ್ ಕೊಟ್ಟು, ಗಾಡಿನೂ ಕೊಟ್ಟಿಲ್ಲ, ನಮ್ಗೆ ಏನು ಭೀ ಕೊಡಲಾಗ್ಯಾರ ರೀ ಅವ್ರು. ಏನು ಹೇಳಿದ್ರು ಭೀ ಹೇಳಲಾಗ್ಯಾರ ರೀ ಅವ್ರು. ಹಾಂ ಕೆಲಸ ಈಗ ಗಾಡಿ ಭೀ ಕೊಟ್ಟಿಲ್ಲ ರೀ ನಮಗೆ ಇನ್ನವರಿಗೆ. ಕೆಲಸ ಭೀ ಇನ್ನೂ ಒಟ್ಟರವ್ರು ಚಾಲನೆ ಮಾಡಿಲ್ಲ ರೀ. ಇವತ್ತು ಬರ್ರಿ ನಾಳೆ ಬರ್ರಿ ನಮ್ಗೆ ಹಂಗೆ ತಿರುಗಿಸ್ಲತ್ತಾರ ರೀ. ಹೋದಾರ ಒಂದು ಸರ್ತಿ ಪಂಚಾಯತ್ದಾಗ ಕೆಲಸ ಮಾಡಿದ್ದೆ 1 ವರ್ಷ ಆಯಿತು, ಒಟ್ಟ ಬಂದಿಲ್ಲ ರೀ ನಮಗಿನ್ನ. ಹಾಂ ರೀ. ಆದ್ರೂ ಕೇಳಕ್ಕೆ ಹೋದ್ರೆ ಅಂತಾರು ನಿಮ್ಗೆ ಮನೆ ತಗೋರಿ ಅಂತಾರು, ಇಲ್ಲ ಅಂದ್ರೆ ಮ್ಯಾಲಿಂದೇ ಬಂದಿರಿ ನಾವೆಲ್ಲಿಂದ ಕೊಡೋರಿ ಅಂತಾರೆ. ಯಾಗ ಅಂತಾರು ಇನ್ನು ಕೊಡ್ತೇವಮ್ಮ, ಮ್ಯಾಲಿಂದ ಬಂತಂದ್ರೆ ಕೊಡ್ತೇವೆ ಅಂತಾರೆ. ಆಯ್ತು ಅಷ್ಟೇ ರೀ. 1 ವರ್ಷ ಆಯ್ತು ಇಷ್ಟೇ ಮಾಡೋದು. ಹಾಂ ಗಾಡಿಗೆ ಎಣ್ಣೆ ಕೊಡ್ತಾರೆ, ಆದ್ರೆ ನಮಗೆ ಇದು ಕೊಡಲ್ಲ ರೀ. ಹಾಂ ಪೇಮೆಂಟ್ ಶ್ರೀ ಮಾಡಲ್ ಪಂಚಾಯತ್ ರೀ. ಏನು ಅದೇನು ಇದಿಲ್ಲ, ಬಾಂಡ್ ಪೇಪರ್ ತೊಗೊಂಡು ಬರ್ರಿ, ಅದ್ರ ಮೇಲೆ ಬರ್ಕೊಡ್ರಿ, ನಾವು ಬರ್ಕೊಟ್ರೆ ಕೊಡ್ತೇವೆ, ಇಲ್ರಿ ಅಂತ ಹಿಂಗೆಲ್ಲ ಹೇಳಿ ಇನ್ಸೆಂಟ್ ಮಾತಾಡಿ ನಮ್ಗೆ ಕಳಿಸ್ಲತ್ತಾರ ಸರ್. ಹೋದಾಗ ಒಂದು ಸಾರಿ ಹಾಗೆ ಮಾಡತ್ತಾರ ಸರ್. ಇವೇನು ಬಂದಾವ ಒಂದಪ್ಲೆ ನಮ್ಗೆ ಕೀಳು ನೋಡಿ ವಾಪಸ್ ಕಳಿಸ್ಲತ್ತಾರ ಸರ್. ಒಂದು ಅದಕ್ಕೆ ಭೀ ಕರಿಲತ್ತಿಲ್ ಭೀ ಏನು ಭೀ ಮಾಡತ್ತಿಲ್ ಭೀ ನಾವು ಹೋಗಿ ಹೊಂಟಿದ್ದೇವೆ ಸರ್.